ಗ್ರಾಮಜನ್ಯ ಎಫ್ಎಂದ ಬರ್ತಾ ಇರೋದು. ನಮ್ಮದು ಇಲ್ಲಿ ಬಾಳಿಲ ಗ್ರಾಮದ ಕುರಿಯ ಎಂಬ ಪ್ಲ್ಯಾಂಟಲ್ಲಿದ್ದೀವಿ. ಇದರಲ್ಲಿ ನಾವು ಬಿದಿರು ಕೃಷಿಯನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಮೂರು ವೆರೈಟಿಯ ಬಿದಿರು ಕೃಷಿ ಮಾಡ್ತಾಯಿದ್ದೀವಿ. ಒಂದು ಡಿಸಿ, ಒಂದು ಆಸ್ಪರ್, ಒಂದು ಟುಲ್ಡಾ ಅಂತ. ಸಾಧಾರಣ ಒಂದು 100 ಗಿಡದಷ್ಟು ನಾವು ಪ್ಲ್ಯಾಂಟೇಷನ್ ಮಾಡ್ತಾಯಿದ್ದೀವಿ. ಸರ್, ಈಗ ಎಷ್ಟು ಗಿಡ ನೆಟ್ಟಾಯಿತು ಸರ್? ಈಗ ಸಾಧಾರಣ ಒಂದು 15 ಗಿಡ ನೆಟ್ಟಿದೆ ಬೆಳಿಗ್ಗೆಯಿಂದ. ಹೊಂಡ ತೆಗೆದು ಸಾಧಾರಣ ಇದು ಒಂದು ಫೀಟ್ ಸುತ್ತಳತೆಯಲ್ಲಿ ನಾವು ಹೊಂಡ ತೆಗಿತಾ ಇದ್ದೇವೆ. ಹೊಂಡ ಬೇಕಾದ್ರೆ ನೋಡ್ಬೋದು. ಒಂದು ಫೀಟ್ ಸುತ್ತಳತೆಯಲ್ಲಿ ನಾವು ಹೊಂಡ ತೆಗಿತೇವೆ. 1 ಫೀಟ್ ಆಳಕ್ಕೆ 1 ಫೀಟ್ ಆಳ ತೆಗೆದು ಆಮೇಲೆ ನಾವು ಇದಕ್ಕೆ ಏನಾಗ್ತದೆ ಅಂದರೆ ಬೇವಿನ ಹಿಂಡಿ ಒಂದು 1/4 kg ಮೇಲೆ ಅರ್ಧ kg ಅಷ್ಟು ಬೇವಿನ ಹಿಂಡಿ ಹಾಕ್ತೇವೆ. ಆಮೇಲೆ ಸಾವಯವ ಗೊಬ್ಬರ ಹಾಕ್ತೇವೆ. ಒಂದು ಹಿಡಿಯಷ್ಟು ಸಾಧಾರಣ ಒಂದು 200-300 ಗ್ರಾಮ್. ಆಮೇಲೆ ಸರಿಯಾಗಿ ಅದನ್ನು ಮಣ್ಣಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು. ಮಣ್ಣಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಈಗ ಬ್ರ್ಯಾಂಡಿಸ್ ತಳಿಯ ಬಿದಿರಿನ ಗಿಡ, ಇದನ್ನು ಮಣ್ಣು ಬೀಳದಾಗಿ ಪ್ಲಾಸ್ಟಿಕ್ ಕ್ಲೀನಾಗಿ ತೆಗೆದು ಮಣ್ಣಿಗಿಟ್ಟು ಸುತ್ತ ಮಣ್ಣು ಹಾಕಿ ಮಣ್ಣು ಹಾಕಬೇಕು. ಟೋಟಲ್ ಎಷ್ಟು ಗಿಡ ಪ್ಲಾಂಟೇಶನ್ ಮಾಡಿ? ಇದು 100 ಗಿಡದ ಇಲ್ಲಿ 100 ಗಿಡ ಐಡಿಯಾ ಮಾಡಿದೆ. 100 ಗಿಡಕ್ಕೆ ಪ್ಲಾಂಟೇಶನ್ ಇದು ಸಾಧಾರಣ. ಇದು ನೋಡಿ, ಇಲ್ಲಿ 3 ರೀತಿಯ ಬಿದಿರನ್ನು, 3 ಜಾತಿಯ ಗಿಡ. ಒಂದು ಬ್ರ್ಯಾಂಡಿಸಿ, ಒಂದು ಆಸ್ಪರ್, ಮತ್ತೊಂದು ಟುಲ್ಡಾ, ಕೊಕ್ಕೆ ಬಿದಿರು. ಆಸ್ಪರ್ ಅಂತ ಹೇಳುವಂಥದ್ದು ಕಣಿಲೆಗಿರುವಂಥ. ಹೌದು, ಕಣಿಲೆಗಿರುವಂಥದ್ದು. ಈಗ ನಾವು ಬ್ರ್ಯಾಂಡಿಸಿ ನೆಡುವಂಥದ್ದು ಫರ್ನಿಚರು ನೋಡಿ. ಹೀಗೆ ಮಾಡಿ ನೆಟ್ಟು ಆಮೇಲೆ ಅದನ್ನು ಗುಪ್ಪೆ ಆಕೃತಿ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ನೀರು ನಿಲ್ಬಾರ್ದು. ಹೌದು, ನೀರು ನಿಂತರೆ ಗಿಡ ಸಾಯ್ತದೆ. ಅದೇ ಮತ್ತೆ ಏನು ಅಂತ ಹೇಳಿದ್ರೆ ಅಲ್ಲಿಂದ ಬುಡ ಕರಗುವ ಚಾನ್ಸಸ್ ಎಲ್ಲ ಇರ್ತದೆ. ಮತ್ತು ತುಂಬ ಇದನ್ನು ಪ್ರೆಸ್ ಮಾಡಬೇಕು ಇಲ್ಲಿ ಕ್ಲೀನಾಗಿ. ಯಾಕಂದರೆ ಗಿಡ ಬಾಗುಬಾರ್ದು, ಸ್ಟ್ರೈಟ್ ಆಗಿ ಹೋಗ್ಬೇಕು ಬಿದ್ದರೆ ಗಿಡ. ಪ್ರೆಸ್ ಮಾಡಿ ಹೀಗೆ ಮಾಡಿ ನೀರು ಹೋಗುವಾಗೆ ಮಾಡಿ ಕೊಡ್ತೀವಿ. ಸಾಧಾರಣ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು? 20 ಫೀಟು ಗ್ಯಾಪ್ ಬೇಕು, ಕಮ್ಮಿ ಅಂತ. ಈಗ ಉದ್ದಕ್ಕಾಗುವುದು, ಅಗಲಕ್ಕಾಗುವುದು ಎಲ್ಲ 20 ಫೀಟ್. ಈಗ ಈ ರೌಂಡ್ ಮಾಡಿ ಹೀಗೆ ಮಾಡಿ. ಆಮೇಲೆ ಒಬ್ಬರು ಬೇವಿನ ಹಿಂಡಿ ಮೇಲೆ ಸ್ವಲ್ಪ ಅಂದರೆ ಏನಾದರೂ ಕೀಟ ಯಾವುದು ಇದು ಬರೋದಕ್ಕೆ, ಯಾವುದೇ ಪ್ರಾಣಿಗಳ ಉಪದ್ರವಕ್ಕೂ ಆಗ್ತದೆ ಬೇವಿನ ಹಿಂಡಿ. ಯಾಕಂದರೆ ಅದು ಸ್ಮೆಲ್ ಬರ್ತಾ ಇರ್ತದೆ. ಹೌದು, ಹೀಗೆ ನೆಟ್ಟರೆ ಆಯಿತು. ಮೊನ್ನೆ ಏನು ಕೆಲಸ ಇಲ್ಲ, ಇದಕ್ಕೆ ನೀರು ಹಾಕುವಂಥ ಕೆಲಸ ಏನಿಲ್ಲ. ಮಳೆ ಟೈಮಲ್ಲಿ ಅದು ನೀರು ಹಿಡ್ಕೊಳ್ತದೆ. ಬೇಕಾದನ್ನು ಅದು ಹಿಡ್ಕೊಂಡು ಬೇಡಿದನ್ನು ಇಂಗ್ಲೀಷ್ಗೆ. ಹೌದು ಹೌದು.